ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಅತ್ತೆ ಮನೆಯಲ್ಲಿ ಮದುವೆ ಸಮಾರಂಭ ನಡೀತಿದೆ ಅಂತ ಹೇಳಿ. ಇನ್ನೇನು ಡೇಟ್ ಕೂಡ ಹತ್ತಿರ ಬರ್ತಿದೆ. ವಸ್ಕೆ ಶಾಸ್ತ್ರಕ್ಕೆ ಬೇಕಾಗಿರುವಂತಹ ಅಡುಗೆಗಳನ್ನ ಇಲ್ಲಿ ಮಾಡ್ಕೊಳ್ತಿದ್ದಾರೆ. ತಟ್ಟೆಗೆ ಇಡ್ತಾರಲ್ವ, ಚಕ್ಲಿ ಮತ್ತು ಖರ್ಜೂರ, ತಂಬಿಟ್ಟು, ಹಾಗೆ ಮತ್ತು ಕಡಲೆ ಬೀಜ, ಕಡಲೆಪಪ್ಪು ಉಂಡೆಗಳು, ಈ ಥರದನ್ನೆಲ್ಲನೂ ಮನೆಯಲ್ಲೇ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ತಯಾರಿ ಏನೇನು ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಇಲ್ಲಿ ಖರ್ಜೂರಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ಮೊದಲೇ ಕಲಸಿ ಇಟ್ಕೊಳ್ತಿದ್ದೇವೆ. ಯಾಕಂತಂದರೆ ಇದು ಸ್ವಲ್ಪ ಹೊತ್ತು ನೆನಿಬೇಕು, ಆದ್ದರಿಂದ ಮೊದಲೇ ಕಲಸಿ ಇಟ್ಕೊಳ್ತಿದ್ದಾರೆ. ಇದು ಮತ್ತು ಚಕ್ಲಿಗೆ ಬೇಕಾಗಿರುವಂಥದ್ದನ್ನು ಫಸ್ಟೇ ಕಲಸಿ ಇಟ್ಕೊಂಡು ಆಮೇಲೆ ಮಿಕ್ಕಿದ್ದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಚಾನೆಲಲ್ಲಿ ಮದುವೆಗೆ ಸಂಬಂಧಪಟ್ಟಿರುವಂತಹ ವೀಡಿಯೋಸು ಅಂದರೆ ಎಂಗೇಜ್ಮೆಂಟ್ ವೀಡಿಯೋಸ್, ಬ್ರೈಡ್ ಟು ಬಿ ವೀಡಿಯೋ, ಅರಿಶಿನ ಕುಟ್ಟೋ ಶಾಸ್ತ್ರ, ಹಾಗೆ ಪ್ರೀ ವೆಡ್ಡಿಂಗ್ ಲೊಕೇಶನ್ನು ಮತ್ತು ಒಂದು ಟ್ರೆಡಿಷ್ನಲ್ ವೀಡಿಯೋ ಸಾಂಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಮಿಸ್ ಮಾಡ್ತೀನಿ ನೋಡಿ. ಹಾಗೆ ಇನ್ನು ಮುಂದೆ ಬರುವಂತಹ ಮದುವೆಗೆ ಸಂಬಂಧಪಟ್ಟಿರೋ ವೀಡಿಯೋಸು ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಚಕ್ಲಿಗೆ ಬೇಕಾಗಿರುವಂಥದ್ದನ್ನ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮೊದಲೇ ಕಲಸಿ ಇಟ್ಕೊಂಡು ನೆನೆಸಿಡೋದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ. ಮನೇಲಿ ಯಾವುದಾದ್ರೂ ದೊಡ್ಡ ಫಂಕ್ಷನ್ಸ್ ಇದ್ದಾವೆ ಅಂತಂದರೆ ಒಬ್ಬರ ಕೈಯಲ್ಲೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಅತ್ತೆಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಇಬ್ಬರು ಚಿಕ್ಕಮ್ಮಂದರು ಹಾಗೆ ನಮ್ಮಮ್ಮ, ಇವರು ಮೂವರು ನಮ್ಮ ಅತ್ತೆಗೆ ಹೆಲ್ಪ್ ಮಾಡಿದ್ರು. ಮನೆ ಕ್ಲೀನ್ ಮಾಡುವಾಗ, ಹಾಗೆ ವಸ್ಕೆ ಶಾಸ್ತ್ರಕ್ಕೆ ಬೇಕಾಗಿರೋ ಐಟಮ್ಸ್ನ ರೆಡಿ ಮಾಡ್ಕೊಳ್ಳುವಾಗ, ಹಾಗೆ ವಸ್ಕೆ ಹಾಕಿದಾಗ ಎಲ್ಲ ಬಂದು ಇವರು ಹೆಲ್ಪ್ ಮಾಡಿದ್ರು ನಮ್ಮ ಅತ್ತೆಗೆ. ಹಳ್ಳಿಗಳೆಲ್ಲ ಆದರೆ ನಾವು ಕೇಳ್ದೇ ಬಂದು ಎಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ನಮ್ಮ ಅತ್ತೆ ಸ್ವಲ್ಪ ದೂರ ಇದ್ದಾರೆ ಹಳ್ಳಿಗಿಂತನೂ. ಅಂದರೆ ಅವರು ಇರೋ ಕಡೆ ಒಂದು 4-5 ಮನೆ ಅಷ್ಟೇ ಇರೋದು. ಅಲ್ಲಿರೋರಿಗೆ ಯಾರಿಗೂ ಹೆಲ್ಪ್ ಕೇಳೋಕ್ಕಾಗಲ್ಲ ನಮ್ಮತ್ತೆ. ಸೊ ನಮ್ಮತ್ತೆಗೆ ತುಂಬ ಹತ್ತಿರ ಆದವ್ರು ನಮ್ಮ ಹತ್ರ ಕರೆದು ಹೆಲ್ಪ್ ಮಾಡಿಸ್ಕೊಂಡ್ರು. ಈ ವಿಡಿಯೋನಲ್ಲಿ ವಸ್ಕೆ ಶಾಸ್ತ್ರಕ್ಕೆ ಬೇಕಾಗಿರುವಂತಹ ಐಟಮ್ಸ್ನ ಹೇಗೆ ರೆಡಿ ಮಾಡ್ಕೊಳ್ತಾರೆ ಅಂತಲೇ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ಮಾತ್ರನೇ ನೋಡಿ, ನಾನಂತೂ ಕಂಪೇಲ್ ಮಾಡಲ್ಲ. ಸ್ಕಿಪ್ ಮಾಡ್ದಿರ ನೋಡಿ ಅಥವಾ ಕಂಪಲ್ಸರಿ ನೋಡಿ ಅಂತ ಕಂಪೇಲ್ ಮಾಡಲ್ಲ. ನಿಮ್ಗಿಷ್ಟ ಆದರೆ
ನಮ್ಮ ಮನೇಲಿರೋ 3 ಇವು ಬೃಹಸ್ಪತಿಗಳು 3, ನಮ್ಮ ಅಕ್ಕ, ನಮ್ಮಪ್ಪ, ನಮ್ಮಮ್ಮ. ಇವರು ನಮ್ಮ ತಾತ, ಇವರು ನಮ್ಮ ದೊಡ್ಡಪ್ಪ, ಇಲ್ಲಿದ್ದಾರೆ. ಇವರು ನಮ್ಮ ಅತ್ತೆ. ಕೇಳಿಸ್ಕೊಳ್ರಿ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಎಷ್ಟು ಬಾಧೆ ಪಡ್ತಿದ್ದಾರ ಪಾಪ. ನಮ್ಮ ಮಮ್ಮಿನೂ ಒಬ್ರು. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಕೇಳಬಾರದು. ಖರ್ಜೂರ ಚಕ್ಲಿಗೆ ಏನೇನು ಬೇಕೋ ಎಲ್ಲ ಕಲಸಿಟ್ಕೊಂಡಿದ್ದಾಯಿತು. ಹಾಗೆ ಏನೇನು ಪುಡಿಗಳನ್ನ ಮಿಕ್ಸಿಗೆ ಹಾಕ್ಕೋಬೇಕೋ ಎಲ್ಲ ಮಿಕ್ಸಿ ಹಾಕ್ಕೊಂಡಿದ್ದು ಆಯಿತು. ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಫಸ್ಟು ತಂಬಿಟ್ಟು ಮಾಡೋದಕ್ಕೋಸ್ಕರ ಪಾಕ ರೆಡಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಪಾಕ ನೋಡಿ ಯಾವ ಥರ ಮಾಡ್ತಾರೆ ಅಂತ. ಅತ್ತೆಮ್ಮ ಹಾಯ್ ಹೇಳು. ಹಾಯ್ ಅನ್ನು, ಹಾಯ್ ಅನ್ನು, ಹಾಯ್ ಅನ್ನು. ನಾನು ಬೊಮ್ಮಾಲಿ ಕೇಳಿ ಕಚಕ್ ಮಾಡಿಸ್ಬಿಡ್ತೀನಿ, ಆಮೇಲೆ ನೋಡ್ಕೋ. ತಂಬಿಟ್ಟು ರೆಡಿ ಆಯಿತು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಉಂಡೆಗಳು ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಕಡಲೆ ಬೀಜ, ಕಡಲೆ ಪಪ್ಪು ಉಂಡೆಗಳಿಗೋಸ್ಕರ ಪಾಕ ರೆಡಿ ಮಾಡ್ಕೊಳ್ತಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಇಲ್ಲಿ ಅದನ್ನು ಅದೇ ಕಡಲೆ ಪಪ್ಪು, ಕಡಲೆ ಬೀಜ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಬೆರೆಸ್ಕೊಳ್ತಿದ್ದಾರೆ. ಇಲ್ಲಿ ಈ ಕಡಲೆ ಪಪ್ಪು, ಕಡಲೆ ಬೀಜ ಉಂಡೆ ಇದೆಯಲ್ಲ, ಇದು ಮಾಡೋದು ತುಂಬ ಕಷ್ಟ. ಬಿಸಿ ಬಿಸಿ ಇರುತ್ತೆ ಪಾಕ. ಆ ಪಾಕನ ಸ್ವಲ್ಪ ಸ್ವಲ್ಪನೇ ಕಡಲೆ ಪಪ್ಪು, ಕಡಲೆ ಬೀಜಕ್ಕೆ ಬೆರೆಸ್ಕೊಂಡು ಬಿಸಿ ಬಿಸಿಯಲ್ಲೇ ಉಂಡೆ ಕಟ್ಟಬೇಕು. ಆ ಪ್ರೊಸೆಸ್ ತುಂಬ ಕಷ್ಟ. ನೋಡಿ ಇಲ್ಲಿ ಎಷ್ಟು ಕಷ್ಟ ಬೀಳ್ತಿದ್ದಾರೆ ಇವರು. ಒಬ್ಬರ ಕೈಯಲ್ಲಿ ಮಾತ್ರನೇ ಆಗಿದ್ದು. ಇವಾಗ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅವ್ರ ಕೈಯಲ್ಲಿ ಮಾತ್ರನೇ ಕರೆಕ್ಟಾಗಿ ಆಗಿದ್ದು ಕಟ್ಟೋದಕ್ಕೆ ಉಂಡೆ. ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ತಿದ್ದಾರೆ. ನೋಡಿ ಅವ್ರು ಮಾಡ್ತಾ ಇರೋದು ಯಾವ ಥರ ಮಾಡ್ತಿದ್ದಾರೆ ಅಂತ. ಇಲ್ಲಿ ಗ್ರೀನ್ ಕಲರ್ ನೈಟಿ ಹಾಕ್ಕೊಂಡಿದ್ದಾರಲ್ಲ, ಇವ್ರು ಮಾತ್ರನೇ ಪರ್ಫೆಕ್ಟಾಗಿ ಉಂಡೆ ಮಾಡಿದ್ದು. ಬಿಸಿ ಇವರು ಯಾರ ಕೈಲೂ ತಡೆಯೋಕ್ಕಾಗಲಿಲ್ಲ. ನಮ್ಮ ಅತ್ತೆಗಾದರೂ ಚಿಕ್ಕ ಮಗು ಥರ ಉಂಡೆ ಕಟ್ಟೋಕ್ಕೆ ಬರ್ತಿಲ್ಲ. ನೋಡಿ ಅಲ್ಲಿ ನಮ್ಮ ಅತ್ತೆ ಯಾವ ಥರ ಕಟ್ತಿದ್ದಾರೆ. ಮತ್ತು ಫಾಸ್ಟಾಗಿ ಅವರೇ ಹೇಳಿದ್ನಲ್ಲ ಗ್ರೀನ್ ಕಲರ್ ನೈಟಿ, ಆ ಮಾಲಾ ಅಂತ ಹೇಳಿ, ಅವರು ಬೇಗ 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 ಉಂಡೆ ಕಟ್ಟಿದ್ರು. ಇದೆಲ್ಲ ಆದಮೇಲೆ ನಮ್ಮ ಮಾವ ಬೈದರು, ವೀಡಿಯೋ ಏನಕ್ಕೆ ಮಾಡ್ತಿದ್ಯಾ ಅಂತ ಹೇಳಿ. ಅದಕ್ಕೆ ಕೋಪ ಬಂದು ನೆಕ್ಸ್ಟ್ ವೀಡಿಯೋ ನಾನು ಮಾಡ್ಕೊಂಡಿಲ್ಲ. ಲಾಸ್ಟಲ್ಲಿ ಏನೇನು ಮಾಡಿದರು ಅಂತ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಏನೇನು ಮಾಡಿದ್ದಾರೆ ಅಂದರೆ ಚಕ್ಲಿ, ಇದು ಕಡಲೆ ಪಪ್ಪು, ಕಡಲೆ ಬೀಜ ಉಂಡೆ ಹೇಳಿದ್ನಲ್ಲ ಅದು, ಇದು ರವೆ ಲಡ್ಡು, ಆಮೇಲೆ ಇದು ತಂಬಿಟ್ಟು, ಆಮೇಲೆ ಇನ್ನೊಂದು ಪಾತ್ರೆನೂ ಚಕ್ಲಿ, ಇಲ್ಲ ಖರ್ಜೂರ, ಆಮೇಲೆ ಇದು
ಚಕ್ಲಿ.